ಕೈಯಲ್ಲಿ ನಿಂಬೆಹಣ್ಣು ಹಿಡಿದೇ ಭಾಷಣ ಮಾಡಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ. ರಾಯಣ್ಣ ಪ್ರತಿಮೆ ಬಳಿ ಸಿಎಂಗೆ ನಿಂಬೆಹಣ್ಣನ್ನ ಅರ್ಚಕರು ಕೊಡ್ತಾರೆ. ಅರ್ಚಕರು ನೀಡಿದ ನಿಂಬೆಹಣ್ಣು ಹಿಡಿದೇ ಸಿಎಂ ಭಾಷಣ ಸ್ಟಾರ್ಟ್ ಮಾಡಿದ್ದಾರೆ. ಕೊನೆವರೆಗೂ ಕೂಡ ಕೈಯಿಂದ ನಿಂಬೆಹಣ್ಣನ್ನ ಸಿದ್ದರಾಮಯ್ಯ ಅವರು ಕೈ ಬಿಡಲಿಲ್ಲ. ಸಿದ್ದರಾಮಯ್ಯ ಅವರ ಕೈಯಲ್ಲಿ ನಿಂಬೆಹಣ್ಣು ನೋಡಿ ಸಾಕಷ್ಟು ಜನ ಏನಪ್ಪಾ ಇದು ಸಿದ್ದರಾಮಯ್ಯ ಅವರು ಈ ರೀತಿ ಆಗ್ಬಿಟ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಮಾಡ್ತಾ ಇದ್ರು. ಕಾರಣ ಏನು ಅಂತಂದ್ರೆ ದೇವರು, ಧರ್ಮ ಮತ್ತು ಆಚರಣೆಗಳ ಆಡಂಬರವನ್ನ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಪ್ರದರ್ಶನ ಮಾಡಿಲ್ಲ. ಆ ಬಗ್ಗೆ ಅಷ್ಟಾಗಿ ದೇವರನ್ನ ಮನಸ್ಸಿನಲ್ಲಿಟ್ಟು ನಾನು ನಂಬ್ತೀನಿ ಹೊರತು ಅದನ್ನ ಆಡಂಬರಿಸೋದಿಲ್ಲ ಅಥವಾ ವೈಭವೀಕರಿಸೋದಿಲ್ಲ ಅಂತ ಹೇಳಿ ಈ ಹಿಂದೆ ಸಾಕಷ್ಟು ಸಲ ಸಿಎಂ ಹೇಳಿದ್ದಾರೆ. ಆದ್ರೆ ಇವತ್ತಿನ ಸಿಚುವೇಶನ್ ಕೊಂಚ ಡಿಫ್ರೆಂಟ್ ಆಗಿತ್ತು. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಅರ್ಚಕರು ನಿಂಬೆಹಣ್ಣನ್ನ ಕೈಗೆ ತಂದು ಕೊಟ್ರು? ಆ ನಿಂಬೆಹಣ್ಣನ್ನ ಕೈಯಲ್ಲೇ ಇಟ್ಕೊಂಡು ಆ ಕಾರ್ಯಕ್ರಮಕ್ಕೆ ಬಂದು ನಿಂಬೆಹಣ್ಣು ಕಾರ್ಯಕ್ರಮ ಮುಗಿಯೋವರೆಗೂ ನಿಂಬೆಹಣ್ಣನ್ನ ಕೈಯಿಂದ ಬಿಡಲಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ರಾಯಣ್ಣ ಪ್ರತಿಮೆ ಬಳಿ ಸಿದ್ದರಾಮಯ್ಯ ಅವರು ಬರ್ತಾರೆ. ಅದಾದ ನಂತರ ವೇದಿಕೆ ಮೇಲೆ ಭಾಷಣ ಮಾಡ್ತಾರೆ. ಭಾಷಣ ಮಾಡೋ ಸಂದರ್ಭದಲ್ಲೂ ಕೂಡ ಅವರ ಲೆಫ್ಟ್ ಹ್ಯಾಂಡ್ನಲ್ಲಿ ಎಡಗೈಯಲ್ಲಿ ನಿಂಬೆಹಣ್ಣು ಇಟ್ಕೊಂಡೇ ಇದ್ದಾರೆ. ಭಾಷಣದಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಕೈಯಲ್ಲಿ ನಿಂಬೆಹಣ್ಣು ಕಂಡಂತಹ ಸಾಕಷ್ಟು ಜನ ಆಶ್ಚರ್ಯ ವ್ಯಕ್ತಪಡಿಸ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ಬೇರೆ ಯಾರೋ ರಾಜಕಾರಣಿ ಆಗಿದ್ದಿದ್ರೆ ಈ ಪ್ರಶ್ನೆ ಮೂಡ್ತಾ ಇರಲಿಲ್ಲ. ಆದರೆ ಸಿಎಂ ಕೈಯಲ್ಲಿ ನಿಂಬೆಹಣ್ಣು ಕಂಡು, ಅದು ಸಿದ್ದರಾಮಯ್ಯ ಅವರ ಕೈಯಲ್ಲಿ ನಿಂಬೆಹಣ್ಣು ಕಂಡು ಆಶ್ಚರ್ಯ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಅರ್ಚಕರು ನಿಂಬೆಹಣ್ಣು ಕೊಟ್ಟಿದ್ದಂತೆ, ಏನಿದು? ಬಹಳ ಮುಖ್ಯವಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಇವತ್ತು ನಿಂಬೆಹಣ್ಣು ಕಾಣಿಸಿರುವಂತದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಪದೇ ಪದೇ ಕೂಡ ಹೇಳ್ತಾರೆ, ಯಾಕಂದ್ರೆ ನಾನು ದೇವರ ವಿಚಾರದಲ್ಲಿ ಕೂಡ ಒಂದು ನಂಬಿಕೆಯನ್ನ ಹೊಂದಿದ್ದೀನಿ, ಆದ್ರೆ ಆ ಆಚರಣೆಗಳ ವಿಚಾರಗಳಾಗಿರ್ಬೋದು ಮತ್ತೆ ಧಾರ್ಮಿಕ ಆಚರಣೆಗಳಾಗಿರ್ಬೋದು ಇಂಥದಕ್ಕೆ ಹೆಚ್ಚಿಗೆ ನಾನು ಒತ್ತನ್ನು ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ಕೆಲವು ಬಾರಿ ಅವರು ಕೂಡ ಹೇಳಿರುವಂಥದ್ದು. ಆದ್ರೆ ಇವತ್ತು ಈ ಸ್ವಾತಂತ್ರ್ಯೋತ್ಸವ ಪೆರಡಿಶ ಮೈದಾನದಲ್ಲಿ ನಡೆದಂತ ನಂತರ ನೇರವಾಗಿ ಮೆಜೆಸ್ಟಿಕ್ಗೆ ತೆರಳುತ್ತಾರೆ. ಮೆಜೆಸ್ಟಿಕ್ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬಳಿ ಅಲ್ಲೂ ಒಂದು ಕೂಡ ಕಾರ್ಯಕ್ರಮ ನಿಗದಿಯಾಗಿರುತ್ತೆ. ಸೊ ಅಲ್ಲಿ ಮಧ್ಯಾಹ್ನ ಆ ಕೈಯಲ್ಲಿ ನಿಂಬೆಹಣ್ಣನ್ನು ಹಿಡ್ಕೊಂಡು ಆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಕೂಡ ಕಾಣಿಸ್ಕೊಂಡು ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅರ್ಚಕರು ನೀಡಿರುವಂತಹ ನಿಂಬೆಹಣ್ಣನ್ನ ಶಾಶ್ವತಪದಲ್ಲಿ ಕೈಯಲ್ಲಿ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಕೈಯಲ್ಲಿ ಹಿಡಿದುಕೊಂಡಿದ್ದಂತಹ ಸಿಎಂ ಸಿದ್ದರಾಮಯ್ಯರು ಅಲ್ಲಿ ನೆರೆದಿಂತವರಿಗೂ ಕೂಡ ಒಂದ್ ರೀತಿಯಲ್ಲಿ ಕೂಡ ಅಚ್ಚರಿಗೆ ಕಾರಣ ಆಗುವಂತ ರೀತಿಯಲ್ಲಿ ಕೂಡ ಕಾಣಿಸ್ಕೊಂಡಿದೆ. ಸೊ ಆ ನಿಂಬೆಹಣ್ಣನ್ನ ಇಟ್ಕೊಂಡೇ ತಮ್ಮ ಭಾಷಣವನ್ನು ಕೂಡ ಮುಕ್ತಾಯಗೊಳಿಸ್ತಾರೆ. ಸೊ ಕನಿಷ್ಠ 1 ಗಂಟೆಗೆ ಹೆಚ್ಚು ಹೊತ್ತು ತಮ್ಮ ಕೈಯಲ್ಲೇ ಕೂಡ ನಿಂಬೆಹಣ್ಣನ್ನ ಇಟ್ಕೊಂಡು ಅವರು ಮಾತಾಡಿದ್ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.